ಹಾಸನ ಜನ ಕಲ್ಯಾಣ ಸಮಾವೇಶ ಮಾಡೋಕೆ ಇವರೇನು ಜನ ಕಲ್ಯಾಣ ಮಾಡಿದ್ದಾರಾ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವ್ಯಂಗ್ಯವಾಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಎಂಪಿ ಎಲೆಕ್ಷನ್ಗೆ 3 ದಿನ ಇರುವಾಗ ಗ್ಯಾರಂಟಿ ಹಣ ಇವರಿಗೆ ಹಾಕ್ತಾರೆ. ಚುನಾವಣೆಗಳು ಬಂದಾಗ ಮಾತ್ರ ಅವರಿಗೆ ಗ್ಯಾರಂಟಿ ಕೂಡ ನೆನಪಾಗತ್ತೆ. ಇವರು ಗ್ಯಾರಂಟಿ ಹೆಸರಲ್ಲಿ ಬಡವರಿಗೆ ಅವಮಾನ ಮಾಡುತ್ತಿದ್ದಾರೆ. ಯಾವ ಕ್ಷೇತ್ರಕ್ಕೂ ಅನುದಾನ ನೀಡದೆ ಸಿಎಂ ಸಿದ್ದರಾಮಯ್ಯ ಬರೀ ಬೂಟಾಟಿಕೆ ಮಾಡುತ್ತಿದ್ದಾರೆ ಅಂತ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ. ಸಿಎಂ ಸ್ಥಾನ ಬಿಟ್ಟು ಕೊಡುವುದಿಲ್ಲ ಎನ್ನುವ ಧಮಕಿ ಹಾಕಲು ಹಾಸನ ಸಮಾವೇಶ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ನಾಡಿನ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ಏನು ಜನ ಕಲ್ಯಾಣ? ಲೋಕಸಭಾ ಚುನಾವಣೆ ಬಂದಾಗ ಮತದಾನ ಆಗುವ 3 ದಿನದ ಮುಂಚೆ ಇವರ ಗ್ಯಾರಂಟಿಗಳು ಹಣವನ್ನ ರಿಲೀಸ್ ಮಾಡ್ತಕ್ಕಂಥದ್ದು ಅಕೌಂಟ್ಗಳಿಗೆ. ಲೋಕಸಭಾ ಚುನಾವಣೆ ಮುಗಿಯಿತು, ಮತ್ತೆ ಮರ್ತೋಯ್ತು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ. ಮತ್ತೆ ಮೊನ್ನೆ ಏನು ಉಪಚುನಾವಣೆಗಳು ಬಂತು, ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ. ಮತದಾನ 3 ದಿನ ಮುಂಚೆ ಮತ್ತೆ ನೆನಪಾಗ್ತದೆ ಗ್ಯಾರಂಟಿಗಳು. ಅಂದ್ರೆ ಒಂದು ರೀತಿ ಗ್ಯಾರಂಟಿಗಳು ಏನಿದ್ದಾವೆ, ಈ ಗ್ಯಾರಂಟಿಗಳನ್ನ ಒಂದು ರೀತಿ ಅವಮಾನ ಮಾಡ್ತಕ್ಕಂಥ ರೀತಿನಲ್ಲಿ ಈ ನಾಡಿನ ಬಡವರನ್ನ ಒಂದು ರೀತಿ ಅವಮಾನಿಸ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹೋಗ್ಲಿ, ಅದನ್ನಾರೋ ಜನರಿಗೆ ಸರಿಯಾಗಿ ತಲುಪಿಸ್ತಿದ್ದಾರೆ, ಅದನ್ನು ಕೂಡ ಮಾಡ್ತಾ ಇಲ್ಲ. ಯುವ ನಿಧಿ ಬಗ್ಗೆ ಯಾವ ಮಂತ್ರಿ ಮಾತನಾಡ್ತಾ ಇದ್ದಾರೆ? ಯುವ ನಿಧಿ ಬಗ್ಗೆ ಯಾರು ಮಾತನಾಡ್ತಾ ಇದ್ದಾರೆ? ಇವತ್ತು ನನ್ನ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ಒಳಗೊಂಡಂತೆ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳುಗಳಿಗೆ ಬಸ್ಗಳನ್ನ ನಾವು ಕೊಡೋದಕ್ಕೆ ಆಗ್ತಾ ಇಲ್ಲ, ಸರ್ಕಾರಿ ಬಸ್ಗಳು. ಇದು ಇಡೀ ರಾಜ್ಯದ ಪರಿಸ್ಥಿತಿ ಇದಿದೆ. ಇವತ್ತು ಹಾಸನದಲ್ಲಿ ಏನು ಜನ ಕಲ್ಯಾಣ ಯೋಜನೆ, ಅವರು ಜನ ಕಲ್ಯಾಣ ಕಾರ್ಯಕ್ರಮ ಏನ್ ಕಲ್ಯಾಣ ಮಾಡಿದ್ದಾರೆ? ಇವತ್ತು ಯಾವ ಹೊಸ ಯೋಜನೆಗಳನ್ನ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ನೀಡಿದ್ದಾರೆ? ಯಾವ ಶಾಸಕರುಗಳು ತಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಬೇಕು, ರಸ್ತೆಗಳು ಮಾಡಿಕೊಡ್ಬೇಕು, ಆಸ್ಪತ್ರೆಗಳು ಕೊಡಬೇಕು, ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಬಹಳ ಒಂದು ಉತ್ಸಾಹದಿಂದ ಶಾಸಕರು ಗೆದ್ದು ಬಂದಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ಒಳಗೊಂಡಂತೆ ಯಾವ ಕ್ಷೇತ್ರಗಳಿಗೆ ಅನುದಾನವನ್ನು ನೀಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ಯಾವ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ? ಇದು ಎಲ್ಲವೂ ಕೂಡ ಬೂಟಾಟಿಕೆ. ಹಾಸನದಲ್ಲಿ ನಡೀತಿರ್ತಕ್ಕಂಥ ಜನ ಕಲ್ಯಾಣ ಕಾರ್ಯಕ್ರಮ ಅದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ. 3 ಚುನಾವಣೆಗಳು, ಉಪಚುನಾವಣೆಗಳನ್ನ ಗೆದ್ದಿದ್ದೇನೆ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡೋದಿಲ್ಲ ಅನ್ನುವ ಧಮಕಿ ಇದೆಯಲ್ಲ, ಅದನ್ನ ಜನ ಕಲ್ಯಾಣ ಅಂತ ಹೆಸರು ಇಟ್ಕೊಂಡು ಮಾಡಕ್ ಹೊರಟಿದ್ರು. ಪಾಪ DK ಶಿವಕುಮಾರ್ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಹೇಳಿದ್ರೆ ನಂದು ಕೂಡ ಪಾತ್ರ ಇದೆ 50% ಅಂತೇಳಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಇವರು ಜನ ಕಲ್ಯಾಣ ಅಂತೇಳಿ ಹೊರಟ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕು? ಹಾಗೆ ಪಾಪ ರಾಜ್ಯದ ಅಧ್ಯಕ್ಷ ಮುಂಚಿತವಾಗಿ ಹೋಗಿ ಹಾಸನದಲ್ಲಿ ಆ ಕಾರ್ಯಕ್ರಮ ಹೈಜಾಕ್ ಮಾಡಿದ್ರು. ಇಲ್ಲಾಂದ್ರೆ ಆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಫೋಟೋ ಬಿಟ್ಟರೆ ಯಾರ್ದು ಫೋಟೋ ಇರ್ತಾ ಇರಲಿಲ್ಲ, DK ಶಿವಕುಮಾರ್ ಇಲ್ಲ, ಯಾರ್ದು ಫೋಟೋ ಇರ್ತಾ ಇರಲಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗಾದಿಗೆ ಪೈಪೋಟಿ ಏನಿದೆ ಅವರೇ ಹೇಳ್ಬೇಕು. ಇವತ್ತು ಮುಖ್ಯಮಂತ್ರಿಗಳು ಬಹಿರಂಗ ಪಡಿಸ್ಬೇಕಾಗ್ತದೆ ಏನು ಒಪ್ಪಂದ ಆಗಿದೆ, ಒಳ ಒಪ್ಪಂದ ಆಗಿದೆ ದೆಹಲಿನಲ್ಲಿ ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯ DK ಶಿವಕುಮಾರ್ ಮಧ್ಯೆ. ಪಾಪ DK ಶಿವಕುಮಾರ್ ಅವರು ಒಳ ಒಪ್ಪಂದ ಆಗಿದೆ, ಸಮಯ ಬಂದಾಗ ಹೇಳ್ತೇನೆ, ಈಗಿನ್ನೂ ಖಾಲಿ ಇಲ್ಲ ಕುರ್ಚಿ ಅಂತ ಅವ್ರು ಹೇಳ್ತಾ ಇದ್ದಾರೆ.